ನನ್ನ ಜೊತೆಯಲಿ ಜೊತೆಯಲಿ अबे ओए क्या हुआ? कुछ नहीं ನನ್ನ ಸೀನಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ದಿನಕ್ಕೆ ಎಷ್ಟು ಗಂಟೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯಾ? 24 ಗಂಟೆ ಅದ್ ಹೇಗೆ? ಅವ್ರು ನಿನ್ ಪಕ್ಕದಲ್ಲಿದ್ರುನಾ? ಹೌದು, ನಾನು ಅವ್ರ ಪಕ್ಕದಲ್ಲಿ ಇರಲಿ ಇಲ್ಲದೆ ಇರಲಿ, ಅವ್ರು ನನ್ನನ್ನು ಪ್ರೀತಿ ಮಾಡಲಿ ಮಾಡದೆ ಇರಲಿ, ಪ್ರತಿ ಸೆಕೆಂಡ್ ನನ್ನ ಮನಸ್ಸಲ್ಲಿ ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ತುಂಬಾ ಪ್ರೀತಿಸ್ತೀಯಲ್ಲ ಅವ್ರನ್ನ? ಇಲ್ಲ, ಅವ್ರು ನನ್ಗಿಂತ ಜಾಸ್ತಿ ಲವ್ ಮಾಡ್ತಾರೆ. ಆದ್ರೆ ಒಂದೊಂದ್ಸಲ ಮಾತ್ರ ಒಳ್ಳೆ ಹುಚ್ಚನಾಯಿ ಕಚ್ದವ್ರ ತರ ಆಡ್ತಾರೆ. ಇವತ್ತು ಕಚ್ಚಿತ್ತಾ? ಇಲ್ಲಪ್ಪ, ನಾವು ಪ್ರೀತಿಗೆ ಜಗಳ ಆಡಿದ್ವಿ. ಈಗ ನನ್ನನ್ನು ಬೇಜಾರು ಮಾಡಿ ಕಳಿಸ್ದೆ ಅಂತ ನಾನು ಹೋಗೋಷ್ಟಲ್ಲಿ ನಮ್ಮ ಸೀನಿಯರ್ ಮಿನಿಮಮ್ ಒಂದು 10 ಸಲ ಕಣ್ಣೀರು ಹಾಕಿರ್ತಾರೆ. ನಾ ಹೋದ್ಮೇಲೆ ಚಿಕ್ಕ ಮಗು ತರ ಮುಣಿಸ್ಕೋತಾರೆ. ಆಮೇಲೆ ನನ್ನನ್ನು ಮಡ್ಲಿಗೆ ಹಾಕೊಂಡು ಮುದ್ದು ಮಾಡ್ತಾರೆ. ಎಷ್ಟು ಆನಂದ ಸಿಗುತ್ತೆ ಗೊತ್ತಾ? ಲೋ, ಅಷ್ಟೆಲ್ಲ ಹೇಳ್ಬೇಡ್ವೋ. ನಿಮ್ ಲವ್ ಸ್ಟೋರಿ ಕೇಳ್ತಾ ನನ್ಗೂ ಲವ್ ಮಾಡ್ಬೇಕು ಅನ್ಸ್ಬಿಟ್ರೆ? ನಮ್ ತರ ನೀವು ಲವ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡು. ನಮ್ ಲವ್ ಸ್ಟೋರಿ ಒಂಥರ ಮಜಾ ಇರುತ್ತೆ, ಹೇಳಕ್ಕೆ ಆಗದಿರೋಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ದಿನಕ್ಕೆ ಒಂದ್ಸಲಾರು ಜಗಳ ಆಡ್ತೀವಿ, ಆದ್ರೆ ಜಗಳದಲ್ಲೂ ಒಂಥರ ಕಿಕ್ಕಿರುತ್ತೆ. ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ? ಯಾಕೆ ಜಗಳ ಆಡ್ತೀರಿ? ನಿಮ್ಮಿಬ್ರಲ್ಲಿ ಯಾರು ತಪ್ಪು ಮಾಡೋದು? ನಾನೇ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿರ್ತೀನ. ಅದಕ್ಕೆ ನಮ್ಮ ಸೀನಿಯರ್ ಒಂದು ಕ್ಯಾಸೆಟ್ ಹಾಕೊಂಡು ಬೇಜಾರು ಮಾಡ್ಕೊಂಡು ಮುಣಿಸ್ಕೊಂಡಿರುತ್ತೆ. ನಾನು ಅವ್ರಿಗೆ ಸಾರಿ ಕೇಳ್ಕೊಂಡು ಹಿಂದೆ ಬೀಳ್ತೀನ. ಆಮೇಲೆ ಅವರು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಕ್ಷಮಿಸಿ ಮಡ್ಲಿಗೆ ಹಾಕೊಂಡು ಮುದ್ದು ಮಾಡ್ತಾರೆ. ಅಲ್ಲಿಗೆ ನಿಮ್ ಜಗಳ ಮುಗ್ದು ರೊಮ್ಯಾನ್ಸ್ ಚಾಲು ಆಗುತ್ತಲ್ವಾ? ನಿಜ ಹೇಳ, ನೀನ್ ತುಂಬಾ ಒಳ್ಳೆ ಹಸ್ಬೆಂಡ್ ಕಣೋ. ಸೀನಿಯರ್ ನನ್ ತುಂಬಾ ಒಳ್ಳೆ ಹೆಂಡತಿ. ಅವ್ರೊಂದು ಚೂರು ಮಂಕಾದ್ರೂ ನನ್ನ ಜೀವನ ಹೋದಂಗೆ ಆಗ್ಬಿಡುತ್ತೆ. ಅವ್ರು ಪ್ರತಿ ಸೆಕೆಂಡ್ ಹ್ಯಾಪಿ ಆಗಿರ್ಬೇಕು, ಖುಷಿಯಿಂದ ಇರಬೇಕು, ಅದೊಂದೇ ನನ್ನ ಆಸೆ. ಪಾಪ ಇವತ್ತು ನಿನ್ ಜೊತೆ ಬಂದಲ್ಲ, ಅದಕ್ಕೆ ಅವ್ರು ಅದೆಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಸಾರಿ ಕಣೋ, ನನ್ನಿಂದಾನೇ ಹೀಗಾಗಿತ್ತು. ಏಯ್, ಹಂಗೇನಿಲ್ಲ ಬಿಡು. ನಾನು ಯಾರ ಜೊತೆಲಿ ಎಲ್ಲಿಗೆ ಹೋದ್ರೂ ನಾನು ವಾಪಸ್ ಬರೋವರೆಗೂ ನನ್ನ ಮನಸ್ಸು ನನ್ನ ಸೀನಿಯರ್ಗೋಸ್ಕರನೇ ಚಡ್ಪಡಿಸ್ತಿರುತ್ತೆ. ನನ್ನ ಪ್ರೀತಿ ಅವ್ರೊಬ್ಬರಿಗೇನೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ನಾನು ವಾಪಸ್ ಹೋಗೋವರೆಗೂ ಸ್ವಲ್ಪ ಫೀಲ್ ಮಾಡ್ಕೊಂಡಿರ್ತಾರೆ. ನಾನು ಹೋದ್ಮೇಲೆ ಅವ್ರಿಗೆ ಸಮಾಧಾನ ಮಾಡಿ ಮುದ್ದು ಮಾಡಿ ಅವ್ರ ನಗು ನೋಡಿದ್ಮೇಲೆ ನನ್ನ ಜೀವ ನನಗೆ ವಾಪಸ್ ಬರೋದು. ಐ ಲವ್ ಮೈ ಸೀನಿಯರ್. ಐ ಲವ್ ಯು ಶಾಲಿನಿ. ಐ ಲವ್ ಹರ್. ಬಿಡಿ, ಜಾಗ ಬಿಡಿ. ಸುಮ್ಮನೆ ರೀ, ಯಾಕ್ರೆ ಅವ್ರು ನಮ್ಮ ಜನಗಳು ಅವ್ರನ್ನ ಯಾಕೆ ತಡಿತಾ ಇದ್ದೀರಾ? ಸರ್, ನಿಮ್ಮ ಪ್ರೊಟೆಕ್ಷನ್ಗೆ ಅಂತ ಯಾವನಿಗೆ ಬೇಕ್ರಿ ಪ್ರೊಟೆಕ್ಷನ್ನು? 30 ಜನ್ಮಕ್ಕಾಗೋಷ್ಟು ಆಸ್ತಿ ಮೈ ತುಂಬ ಭಯ ಇಟ್ಕೊಂಡು ಓಡಾಡ್ತಾರಲ್ಲ, ಅವ್ರಿಗೋ ಕೊಡಿ ಪ್ರೊಟೆಕ್ಷನ್. ಇವರು ನಮ್ಮ ಜನಗಳ್ರಿ. ನನಗೆ ಯಾರು ಭಯನೂ ಇಲ್ಲ, ನನ್ನ ಜೀವದ ಮೇಲೆ ಆಸೆನೂ ಇಲ್ಲ. ಇವ್ರುಗಳ ಪ್ರೀತಿನ ನನ್ನ ಕಾಯತ್ತೆ. ಹೋಗಿ ಕೆಲಸ ನೋಡಿ, ಆರಾಮ. ನೋಡ್ದಲ್ಲ ವೀಕ್ಷಕರೇ, ನನಗೆ ಜೀವ ಭಯ ಇಲ್ಲ, ನನ್ಗೆ ಯಾವುದೇ ಪ್ರೊಟೆಕ್ಷನ್ ಬೇಡ. ಜನರ ಪ್ರೀತಿನೇ ನನ್ನನ್ನು ರಕ್ಷಿಸುತ್ತೆ ಅಂತ ರಂಜಿತ್ ಕುಮಾರ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಭಾಷಿತ್ ಜೊತೆ ಅಭಯ್ ಶೇಖರ್, ಬೆಂಗಳೂರು. ವೈಷ್ಣು ಪುಟ್ಟ, ನೀನೇನಿಲ್ಲಿ? ಅದು ಮನೇಲಿ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ನಾನು ಅಂಗಡಿಗೆ ಹೋಗಿದ್ದೆ. ಹೌದಾ ಸರ್? ಇಲ್ಲಿ ನೋಡಿ, ನಿಮ್ ದತ್ತು ಪುತ್ರಿ ಬಂದಿದ್ದಾಳೆ. ಓಯ್, ನೀನೇನು ಇಲ್ಲಿ? ವೈಷ್ಣು ಪುಟ್ಟ, ನೀನ್ ತುಂಬಾ ತಪ್ಪು ಮಾಡ್ದೆ.
ರಂಜಿತ್ ಸರ್ ನಿನ್ನ ದತ್ತು ತಗೋತಾರೆ ಅಂದ್ರೆ ನೀನು ಯಾಕೆ ಬೇಡ ಅಂದೆ ಅಂತ? ಇವ್ರ ಹತ್ರ ಹೋದ್ರೆ ನಮ್ಗೆ ಬೇಕಾದವರು ತಪ್ಪೋಗ್ತಾರೆ ಅನ್ನಿಸಿದ್ರು. ಬೇಕಾದವರ ಯಾರು ಪುಟ್ಟ? ನಿಮ್ಮ ಹೆಂಡತಿ. ಇವ್ರು ಹೆಂಡ್ತಿನ ಏನ್ರಿ ಅಬ್ಬರಿ, ನಿಮ್ಮ ಶ್ರೀಮತಿ ಪ್ರಭಾವ ಎಲ್ಲ ಕಡೆ ತುಂಬ ಇದೆ. ಏನಿಲ್ಲ ಸರ್, ಅದು ಇವಳು ಮತ್ತೆ ನನ್ನ ಸೀನಿಯರ್ ಒಂದು 2-3 ಸಲ ಮೀಟ್ ಆಗಿದ್ರು. ಆಗ ನನ್ನ ಸೀನಿಯರ್ಗಳನ್ನ ತುಂಬ ಇಂಪ್ರೆಸ್ ಮಾಡಿದ್ದಾರೆ. ಓಹೋ, ನೀನು ಇವ್ರು ಶ್ರೀಮತಿನ 3 ಸಲ ನೋಡಿದ್ಯಾ? ನಾನು 3 ಸಲ ಮಿಸ್ ಮಾಡ್ಕೊಂಡಿದ್ದೀನಿ. ಸರ್, ನೆಕ್ಸ್ಟು ನಿಮ್ಮ ಗುರಿ ಸಾಧಿಸ್ತಿರಲ್ಲ, ಆಗ ನಾನು, ನೀವು, ನಮ್ಮ ಸೀನಿಯರ್ ಜೊತೆಗೆ ಈ ವೈಷ್ಣು ಪುಟ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡೋಣ. ಡನ್ ಬಾಸ್. ವೈಶು, ಚೆನ್ನಾಗಿ ಓದ್ಕೋಬೇಕು. ಏನೇ ಪ್ರಾಬ್ಲಮ್ ಆದರೂ ನನಗೆ ಅಥವಾ ಅಭಯ್ ಅಂಕಲ್ಗೆ ಹೇಳಬೇಕು, ಓಕೆನಾ? ಆಯಿತು ಸರ್, ನೀವೀಗ ಬಿಟ್ಟರೆ ನಾನು ಇದೊಂದು ತೊಗೊಂಡು ಮನೆಗೆ ಹೋಗ್ತೀನಿ. ಮನೇಲಿ ಚಟ್ನಿ ಮಾಡೋಕೆ ಕಾಯ್ತಿರ್ತಾರೆ ಅನ್ಸತ್ತಲ್ಲ. ಹುಷಾರು. ಹೇಗೂ ನನ್ನ ಜಾಗಕ್ಕೆ ಚಾಂದಿನಿ ಬಂದಾಯಿತು. ಈಗ ನನ್ನ ಜಾಗನ ಬಿಟ್ಕೊಡ್ಲೇಬೇಕು, ಇಲ್ಲಾಂದರೆ ಅಭಯ್ ಸಂತೋಷ ಪೂರ್ತಿ ನನ್ನಿಂದಾನೇ ಸತ್ತು ಹೋಗ್ಬಿಡುತ್ತೆ. ಹಬ್ಬ ಇವತ್ತೆಷ್ಟು ಎಕ್ಸೈಟಿಂಗ್ ಆಗಿತ್ತು ಗೊತ್ತಾ? ದಿನೇ ದಿನೇ ರಂಜಿತ್ ಸರ್ ಬಗ್ಗೆ ಜನ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಈ ಸಲ ರಂಜಿತ್ ಸರ್ CM ಆಗೋದಂತೂ ಗ್ಯಾರಂಟಿ. ನಾನು ರಂಜಿತ್ ಸರ್ ಬಗ್ಗೆ ಮಾತಾಡಿದೆ ಅಂತ ಬೇಜಾರಾಯ್ತಾ ಸೀನಿಯರ್? ಏನಿಲ್ವೋ, ಮಲ್ಕೋ, ಗುಡ್ ನೈಟ್. ನೀವೆಲ್ಲಿಗ್ರಿ ಹೋಗ್ತಿದ್ದೀರಾ? ಹೊರಗಡೆ ಹಾಲಲ್ಲಿ ಮಲ್ಕೊಳ್ಳೋಕ್ಕೆ. ಯಾಕೆ? ಇನ್ಮೇಲೆ ನಾನು ಅಲ್ಲೇ ಮಲ್ಕೊಳ್ಳೋದು. ನಂಗೆ AC ಆಗಲ್ಲ. ನಿನಗೆ AC ಇಲ್ಲದೆ ನಿದ್ದೆ ಬರಲ್ಲ. ಇದೆಂತ ಮಾತು ಅಂತ ಆಡ್ತೀರಿ ಸೀನಿಯರ್? ನಿಮಗೆ ಬೇಡದ ರೆಸಿಂಗ್ ನನಗೂ ಬೇಡ. ನಾನು AC ಆಫ್ ಮಾಡ್ತೀನಿ, ಬನ್ನಿ ಆರಾಮಾಗಿ ಮಲ್ಕೊಳ್ಳೋಣ. ಹಂಗಲ್ವೋ, ನಾನು ಯಾವುದೋ ಒಂದು ವ್ರತ ಮಾಡ್ತಿದ್ದೀನಿ, ಅದು ಮುಗಿಯೋವರೆಗೂ ನಾನು ನಿನ್ನ ಜೊತೆ ಮಲ್ಗೋಂಗಿಲ್ಲ. ಯಾವನ್ ಹೇಳಿದ್ ನಿಮ್ಗೆ ವ್ರತ ಮಾಡು ಅಂತ? ರೇ, ನಂಗೆ ಗೊತ್ತು ಕಂಡ್ರಿ, ನಾನು ರಂಜಿತ್ ಸರ್ ವಿಷಯಕ್ಕೆ ಹೋಗ್ತಿದ್ದೀನಿ ಅಂತ ನಿಮ್ಗೆಲ್ಲ ಆಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಮುಗ್ದು ಹೋಗುತ್ತೆ. ಸುಮ್ಮನೆ ಬಂದ್ರೆ ಬರಲ್ಲ. ಎಲ್ಲ ನೀನು ಹೇಳ್ದಂಗೆ ಆಗಬೇಕಾ? ನನಗೂ ಏನೇನೋ ಅನಿಸುತ್ತೆ, ಅದನ್ನು ಮಾಡಕ್ಕೆ ಬಿಡು. ಒಂದಷ್ಟು ದಿನ ವ್ರತ ಮುಗಿಯೋವರೆಗೂ ನೀನು ಹತ್ರಕ್ಕೂ ಬರಲ್ಲ, ಮುಟ್ಟಿಸ್ಕೊಳ್ಳೋದು ಇಲ್ಲ. ರೀ ಸೀನಿಯರ್, ಯಾಕೋ ಓವರಾಗಿ ಆಡ್ತಿದ್ದೀರಾ ಅಂತ ನಿಮಗೆ ಅನ್ನಿಸ್ತಿಲ್ವಾ? ನೀನೇನು ಬೇಕಾದರೂ ಅನ್ಕೋ, ನಾನು ಡಿಸೈಡ್ ಮಾಡಿ ಆಗಿದೆ. ನಾವಿಬ್ರು ದೂರ ಆಗಲೇಬೇಕು. ದೂರ ಆಗ್ಬೇಕಾ? ಇನ್ನೊಂದ್ಸಲ ಹೇಳಿ ನೋಡೋಣ. ಅಂದರೆ ಒಂದು ಸ್ವಲ್ಪ ದಿವಸ ನಾನು ನೀನು ದೂರ ಇರಬೇಕು ಅಂತಿದ್ದೀನಿ. ನಾನು ನಿಮ್ಮನ್ನ ಬಿಡಲ್ಲ ಸೀನಿಯರ್. ಒಳ್ಳೆ ಮಾತಲ್ಲಿ ಬಿಟ್ಟರೆ ಸರಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನೀವು ಅಷ್ಟೇ, ಒಳ್ಳೆ ಮಾತಲ್ಲಿ ಬಂದು ಮಲ್ಕೊಂಡೆ ಸರಿ, ಇಲ್ಲ ಅಂದ್ರೆ ಎತ್ತು ಹಾಕೊಂಡೋಗಿ ಮಲಗಿಸ್ಬೇಕಾಗತ್ತೆ. ಬನ್ನಿ. ಬಿಡೋ, ಒಂದು ಹೆಣ್ಣನ ಮೇಲೆ ದೌರ್ಜನ್ಯ ಮಾಡಿ ನೀನು ಪೌರುಷ ತೋರಿಸಿ ಸೆಳ್ಕೊಳ್ಬೇಕಾ? ಹಿಂಗೆ ಬಲವಂತವಾಗಿ ಹೇಳ್ಕೊಂಡೋಗಿ ಮಲ್ಸ್ಕೊಂಡ್ರೆ ಅದನ್ನ ಸಂಸಾರ ಅನ್ನಲ್ಲ, ಬೇರೆ ಪದನೇ ಉಪಯೋಗಿಸ್ಬೇಕಾಗತ್ತೆ. ಸೀನಿಯರ್, ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಅದು ನನ್ನ ಬಗ್ಗೆ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಹೌದು, ನಾನು ವ್ರತ ಮಾಡಿದ್ರೆ ನಿನಗೆ ತಪ್ಪು, ಆದರೆ ನೀನು ದೌರ್ಜನ್ಯ ಮಾಡಿದ್ರೆ ನಿನಗೆ ಸರಿ ಅಲ್ವಾ?
ಸರಿ ಬಾ, ಎಲ್ಲಿ ಮಲ್ಕೊಳ್ಬೇಕು, ಎಷ್ಟು ಹತ್ರ ಮಲ್ಕೊಳ್ಬೇಕು, ಹೇಗೆ ಮಲ್ಕೊಳ್ಬೇಕು, ನಾನು ಮಲ್ಕೊಳ್ತೀನಿ. ಆಯ್ತು ಹೊರಡಿ. ನಾನು ನಿಮ್ಮನ್ನ ಫೋರ್ಸ್ ಮಾಡಲ್ಲ. ಪ್ರೀತಿಯಿಂದ ಕರೆದ್ರೆ ಅದನ್ನ ದೌರ್ಜನ್ಯ ಅಂತೀರಾ? ಅದೆಲ್ಲ ಹೋಗ್ತೀರಾ ಹೋಗಿ, ಎಲ್ಲಿ ಬೇಕಾದ್ರೂ ಮಲ್ಕೊಳ್ಳಿ. ಸುಳ್ಳೆ ನೆಪ ಹಾಕೊಂಡು ವ್ರತ ಪೂಜೆ ಅಂತೆಲ್ಲ ಹೇಳ್ಕೊಂಡು ನನ್ನಿಂದ ದೂರ ಹೋಗ್ತಿದ್ದೀರಾ ಅಲ್ಲ? ನೀವೇ ಬಂದು ನನ್ನ ಹತ್ರ ಮಲ್ಕೊಳ್ಳೋವರೆಗೂ ನಾನು ನಿಮ್ಮ ಹತ್ರ ವಾಪಸ್ ಬರಲ್ಲ, ಬಲವಂತನೂ ಮಾಡಲ್ಲ. ಹೋಗ್ರಿ, ಅದೆಲ್ಲಿ ಹೋಗ್ತಿರೋ ಹೋಗಿ, ನಾನು ಒಬ್ನೇ ಮಲ್ಕೋತೀನಿ. ಹೊರಡಿ. ಇವತ್ತು ಶಾಲಿನಿ ರೂಮಿಂದ ಆಚೆ ಹೋಗ್ತಿದ್ದಾಳೆ. ಮತ್ತೆ ಈ ರೂಮ್ಗೆ ವಾಪಸ್ ಬರೋದು ಶಾಲಿನಿ ಅಲ್ಲ, ಚಾಂದಿನಿ. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಪ್ಲೀಸ್ ರೀ ಸೀನಿಯರ್, ಒಳಗಡೆ ಬನ್ರಿ. ರೀ ಸೀನಿಯರ್, ನೀವು ನನ್ನ ಪಕ್ಕ ಇಲ್ಲ ಅಂದ್ರೆ ನಿದ್ರೆ ಇರ್ಲಿ, ನನ್ ಕಣ್ ರೆಪ್ಪೆ ಕೂಡ ಮುಚ್ಚಕ್ಕಾಗಲ್ಲ. ರೀ ಸೀನಿಯರ್, ನನಗೆ ಗೊತ್ತು ನೀವು ಬೇಕು ಬೇಕು ಅಂತಾನೆ ಹಿಂಗೆ ಆಡ್ತಾ ಇದ್ದೀರಾ ಅಂತ. ಶ್ರೀ ಸೀನಿಯರ್, ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಿದ್ದೀರಾ ನನ್ನ? ನೀವು ಹಿಂಗೆಲ್ಲ ಮಾಡ್ತಿದ್ರು ನಿಮ್ಮ ಮೇಲೆ ಕೋಪನೇ ಬರ್ತಿಲ್ಲ ನಂಗೆ. ಬಟ್ ನನ್ನ ಮೇಲೆ ನನಗೆ ಬೇಜಾರಾಗ್ತಾ ಇದೆ, ನೀವು ಈ ಥರ ಎಲ್ಲ ಇದ್ದೀರಾ ಅಂತ. ಪ್ಲೀಸ್ ಕಣ್ರಿ, ಎದ್ದು ರೂಮಿಗೆ ಬನ್ರಿ ಪ್ಲೀಸ್ ಸೀನಿಯರ್. ಪ್ಲೀಸ್ 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 ಸೀನಿಯರ್. ಯಾಕೆ ಹಿಂಗೆ ಆಡ್ತಿದ್ಯಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ವ್ರತ ಮಾಡ್ತಿದ್ದೀನಿ, ಸ್ವಲ್ಪ ದಿನ ದೂರ ಇರಬೇಕು. ರೀ ಸೀನಿಯರ್, ಸುಳ್ಳು ಹೇಳ್ಬೇಡ್ರಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ, ಅದನ್ನ ಬಿಟ್ಟು ಹಿಂಗೆಲ್ಲ ಆಡಬೇಡಿ. ಎದ್ದು ಬನ್ನಿ ಒಳಗಡೆ. ನಾನು ಎದ್ದು ಬರೋದೂ ಇಲ್ಲ, ನೀನೇನು ತಪ್ಪು ಮಾಡೂ ಇಲ್ಲ. ಸುಮ್ಮನೆ ಹೋಗಿ ಮಲ್ಕೋ.
ಅರ್ಧ ರಾತ್ರಿಲಿ ನಾನು ತಲೆ ತಿನ್ಬೇಡ. ಇಷ್ಟೆಲ್ಲ ಹೇಳಿದ್ರು ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ನ ನನ್ನ ಗಂಡ ಅಂತ ಹೇಳೋದಕ್ಕೂ ಛೇ. ನನ್ನನ್ನು ನಿಮ್ಮ ಗಂಡ ಅಂತ ಹೇಳೋದಕ್ಕೂ ಮುಂದುವರ್ಸಿ ಸೀನಿಯರ್. ಯಾಕೆ ನಿಲ್ಲಿಸ್ಬಿಡ್ರಿ? ಮುಂದುವರ್ಸಿ. ಅದೆಲ್ಲ ನಿನ್ಗೆ ಯಾಕೆ? ನಿನ್ನನ್ನ ನನ್ನ ಗಂಡ ಅನ್ಕೊಂಡು ನನ್ನ ಗಂಡ ಅಂತ ಸಾಯ್ತೀನಲ್ಲ, ನಿನ್ಗೋಸ್ಕರ ಈ ವ್ರತ ಪೂಜೆ ಎಲ್ಲ ಮಾಡಿ ನಿನ್ನ ಖುಷಿಗೋಸ್ಕರ ಪ್ರತಿ ಕ್ಷಣ ಬೇಡ್ಕೊಳ್ತೀನಲ್ಲ, ನಿನ್ಗೋಸ್ಕರ ತಾನೇ ಇದನ್ನೆಲ್ಲ ನಾನು ಮಾಡೋದು. ಆದರೆ ನಿನಗೆ ಒಂಚೂರು ಅರ್ಥನೇ ಆಗಲ್ಲ. ನಿನಗೆ ನಿನ್ನ ಹೆಂಡತಿ ಕಂಡ್ರೆ ಒಂಚೂರು ಪ್ರೀತಿನೇ ಇಲ್ಲ. ನಿನ್ನ ಹೆಂಡತಿ ಅಂದರೆ ನಿನ್ನ ಪಕ್ಕ ಬಂದು ಬಿತ್ಕೊಳ್ಳೋ ವಸ್ತು ಅಲ್ಲ. ಅರ್ಥ ಮಾಡ್ಕೊ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಸೀನಿಯರ್. ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ಲ. ಥ್ಯಾಂಕ್ ಯು ಸೀನಿಯರ್. ಬಟ್ ನೀವು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ಮಾತು ಹೇಳ್ತೀನಿ ಸೀನಿಯರ್, ಸರಿಯಾಗಿ ಕಿವಿಟ್ ಕೇಳಿಸ್ಕೊಳ್ಳಿ. ನಿಮ್ಮೊಬ್ಬರಿಗೇನ ಹಠ ಇರೋದು? ನನ್ನ ಹಠ ಎಂಥದ್ದು ಅಂತ ನೀವಿನ್ನ ನೋಡಿಲ್ಲ. ಇವತ್ತಿಂದ ನೀವೇ ನನ್ನ ಹತ್ರ ಬರೋವರೆಗೂ ನಾನು ಮತ್ತೆ ಕೇಳೋದು ಇಲ್ಲ, ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ವಾಪಸ್ ಬರೋದು ಇಲ್ಲ. ನಿನ್ನ ಹಠದ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿದೆ. ಈ ಸೆಕೆಂಡ್ ಹೇಳಿದ್ನ ನೆಕ್ಸ್ಟ್ ಸೆಕೆಂಡ್ ನೀನೇ ಮರ್ತೋಗ್ತೀಯ. ನೀನಲ್ಲಿ ನನ್ನನ್ನ ನನ್ನ ಪಾಡಿಗೆ ಇರೋಕ್ ಬಿಡ್ತೀಯ. ನಿನ್ ಬುದ್ಧಿ ಬಗ್ಗೆ ನಂಗೆ ಸಾಕು ನಿಲ್ಲಿಸ್ರಿ. ನಾನೇನಾದ್ರೂ ಈ ಮಾತಕ್ಕೆ ತಪ್ಪಿದ್ರೆ ನನ್ನ ಪ್ರೀತಿನೇ ಸುಳ್ಳು ಅನ್ಕೊಳ್ಳಿ. ಗುಡ್ ನೈಟ್ ಅಂಡ್ ಗುಡ್ ಸ್ಲೀಪ್. ನಿನ್ನ ಪ್ರೀತಿ ಸುಳ್ಳಂದ್ರೆ ನಾನು ನರ್ಕಕ್ಕೆ ಹೋಗ್ತೀನಿ. ನಿನ್ನ ಪ್ರೀತಿ ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನಿನ್ನ ಪ್ರೀತಿ ಬೆಂಕಿ ಇದ್ದಂಗೆ. ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸುಟ್ಟು ಬೂದಿ ಆಗ್ತಾರೆ. ನಾನು ಸುಟ್ಟು ಬೂದಿ ಆದರೂ ಪರವಾಗಿಲ್ಲ, ನೀನು ಚೆನ್ನಾಗಿರಬೇಕು ಜೂನಿಯರ್. ನೀನು ಚೆನ್ನಾಗಿರಬೇಕು. ಅದಕ್ಕೆ ಇದೆಲ್ಲ. ನನ್ನನ್ನು ಕ್ಷಮಿಸ್ಬಿಡು ಜೂನಿಯರ್, ನನ್ನನ್ನು ಕ್ಷಮಿಸ್ಬಿಡು. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ, ಏನೋ ಶಂಕೆ ಭೀತಿ. ಮಾತಾಡ್ಸಲ್ವಾ? ಏನು ಮಾತಾಡಿಸ್ಬೇಕು? ಅದನ್ನು ಹೇಳಿಸ್ಕೊಂಡು ಮಾತಾಡೋ ಮಟ್ಟಕ್ಕೆ ಆಗ್ಬಿಟ್ರೇನ್ರೆ? ತುಂಬ ಅಯೋನಿಸ್ತಿದ್ದೀರಾ. ಇಷ್ಟೊಂದು ಜಂಬ ಇರಬಾರ್ದು ಕಣ್ರೆ. ನನ್ನ ವಯಸ್ಸಿಗೆ ತಕ್ಕಾಗಿ ನಾನಿದ್ದೀನಿ. ಅದು ನಿಂಗೆ ಜಂಬ ಅನ್ಸಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಬೇಡ ರೀ, ತುಂಬ ಹೊಟ್ಟೆ ಉಡ್ಸ್ಬೇಡಿ. ಇದೆಲ್ಲ ನಿಜ ಒಳ್ಳೇದಲ್ಲ. ಎಲ್ರಿಗೂ ಒಳ್ಳೇದಾಗಬೇಕು ಅಂತಾನೆ ನಾನು ಹಿಂಗೆಲ್ಲ ಮಾಡ್ತಿರೋದು. ಈ ಥರದ್ದು ಒಳ್ಳೇದು ನನಗೆ ಬೇಕಾಗಿಲ್ಲ. ನನಗೆ ಬೇಕಲ್ವಾ? ನೋಡಿ, ನನ್ನ ಲೈಫಲ್ಲಿ ಎಂಥದ್ದೇ ಪರಿಸ್ಥಿತಿಲೋ ನಾನು ಈಗೋನ ಬಿಟ್ಕೊಟ್ಟವನಲ್ಲ. ಅಂಥದ್ರಲ್ಲಿ ನೀವು ನನ್ನನ್ನು ಎಷ್ಟೇ ಅವಾಯ್ಡ್ ಮಾಡಿದ್ರು ನಾನೇ ಬಂದು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ನಾನು ಈಗೋನ ಪಕ್ಕಕ್ಕಿಟ್ಟು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸೀನಿಯರ್, ಇದನ್ನೆಲ್ಲ ಬಿಟ್ಬಿಡಿ. ಮುಂಚೆ ಥರ ನನ್ನ ಜೊತೆ ಖುಷಿಯಿಂದ ಇದ್ಬಿಡಿ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಟರೆ ನಾನು ಖುಷಿಯಾಗೇ ಇರ್ತೀನಿ. ನಿಮ್ಮನ್ನ ನಿಮ್ಮ ಪಾಡಿಗೆ ಬಿಡೋದು ಅಂದರೆ
ನನ್ನ ವ್ರತಕ್ಕೆ, ನನ್ನ ಏಕಾಂತಕ್ಕೆ, ನನ್ನ ಇಷ್ಟಕ್ಕೆ ಅಡ್ಡಿ ಬರ್ದೇ ಇರೋದು. ಪದೇ ಪದೇ ನೆಪ ಮಾಡಿಕೊಂಡು ನನ್ನ ಹತ್ರಕ್ಕೆ ಬರ್ದೇ ಇರೋದು. ಈ ಮಟ್ಟಕ್ಕೆ ಗೋಳಿಕೋಬೇಡಿ ಸೀನಿಯರ್. ನಿಜವಾಗ್ಲೂ ನೀವು ಒಂದೇ ಒಂದು ಸೆಕೆಂಡ್ ನನ್ನ ಅವಾಯ್ಡ್ ಮಾಡಿದ್ರೆ ನನ್ನ ಜೀವನೇ ಓದಂಗೆ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಇಷ್ಟು ದಿನ ದೂರ ಇರ್ತೀನಿ ಅಂತಂದ್ರೆ ಹೆಂಗ್ರೆ? ಅರ್ಥ ಮಾಡ್ಕೊಳ್ಳಿ ಸೀನಿಯರ್, ಪ್ಲೀಸ್. ಎಲ್ಲದನ್ನು, ಎಲ್ಲರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡೆ ನಾನು ಹಿಂಗೆ ಹೇಳ್ತಿರೋದು. ನನ್ನ ನಿನ್ನ ಮಧ್ಯೆ ಒಂದಿಷ್ಟು ಅಂತರ ಇರಲೇಬೇಕು. ಅದು ನಾನು ನೆಮ್ಮದಿಯಾಗಿರಲೇಬೇಕು ಅಂದರೆ